ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇದು 7ನೇ ತರಗತಿಯ ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು ಅಂತೇಳಿ ಪಾಠ ಇದೆಯಲ್ಲ, ಈ ಪಾಠಕ್ಕೆ ಸಂಬಂಧಪಟ್ಟಂತ ಇಲ್ಲಿ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀವಿ. ಪ್ರತಿಯೊಂದು ಪೇಜಸ್ಗಳಲ್ಲಿ ವಿವರಣೆ ಮೂಲಕ ಹೇಳ್ಕೊತ ಬರ್ತಿರ್ತೀನಿ. ಪೇಜಸ್ನ ತಾವು ನೋಡ್ಕೊಂಡಿರ್ಬೋದು. ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ತಿದ್ರು ಬಂದಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಈ ವಿಡಿಯೋನ ಎಂತ ನೋಡ್ಕೊತ ಬರ್ರಿ. ಇಲ್ಲಿ ಇರುವಂತ ಕ್ವಶನ್ಸ್ಗಳನ್ನ ನಾ ಏನ್ ಮಾಡ್ತೀನಪ್ಪ ಅಂತ ಹೇಳ್ಕೊತ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತದೆ. ಹಾಗಾದ್ರೆ ಇಲ್ಲಿ ಪದಗಳೊಂದಿಗೆ ಪ್ರಯೋಗ ಅಂತ ಕೊಟ್ಟಿದ್ದಾರೆ. ನಾವು ಗುಣಲಬ್ಧದಲ್ಲಿ ಇರುವ ಸಂಖ್ಯೆಗಳನ್ನ ಬದಲಿಸಿದಾಗ ಏನಾಗುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಹಾಗಾದ್ರೆ ಗುಣಾಕಾರದ ಒಳಗಡೆ ಒಂದಿಷ್ಟು ಸಂಖ್ಯೆಗಳನ್ನು ಬದಲಿಸಿದಾಗ ಏನೇನಾಗ್ತದೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅವರು. 53 × 18 = 954. ಅಂದ್ರೆ 53 × 18 ಗುಣಿಸಿದಾಗ ಎಷ್ಟು ಬರ್ತದಂತ 954 ಬರ್ತದೆ. ಆದ್ರೆ 63 × 18 ನಾವು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಯಾವ ತರ ಮಾಡಿದಾರೆ ಅವರು? 63 × 18 ಅಂದ್ರೆ 63ನ್ನ ನಾವು 18 ಬಾರಿ ಗುಣಿಸ್ಬೇಕು. ಅಥವಾ ನಾ ಏನ್ ಮಾಡಿದ್ದೇನಪ್ಪ, 63 18ನ್ನ 53 + 10 ಅಂತ ಮಾಡ್ಯಾರ. ಅಂದ್ರ 53 + 10 ಅಂತ ಆಗಿದೆ 63 ಆಕ್ಕದ. ಈ 18ನ್ನ ಅದಕ್ಕೆ ಗುಣಿಸ್ತಾ ಇದ್ದಾರೆ. ಹಾಗಾದ್ರೆ 18 53ಕ್ಕೂ ಸಂಬಂಧಪಡ್ತದೆ, ಈ 10ಕ್ಕೂ ಸಂಬಂಧಪಡ್ತೈತಿ ಅಂದಾಗ. ಹಾಗಾದ್ರೆ 53 × 18 ನೆಕ್ಸ್ಟ್ 10 × 18 ನೋಡ್ರಿ. 53 18 ಅದ್ರ ಬೆಲೆ ಅವರೇ ಕೊಟ್ಟಾರಲ್ಲ 954 ಅಂತೇಳಿ. ಇನ್ನು 10 × 18 ಅಂದಾಗ 180, ಎರಡು ಸೇರಿಸಿದಾಗ 1134. ಹಿಂಗ ಸಂಖ್ಯೆಗಳನ್ನ ಬದಲು ಮಾಡಿಕೊಂಡು ನಾವು ಸುಲಭವಾಗಿ ಮಲ್ಟಿಪ್ಲಿಕೇಶನ್ಸ್ ಗಳನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. 97 × 25 ಬೆಲೆಯನ್ನು ಪರಿಣಾಮಕಾರಿಯಾಗಿ ಪಡೆಯುವ ಒಂದು ವಿಧಾನವನ್ನು ಕಂಡುಹಿಡಿಯಿರಿ. 97 × 25 ಅಂದ್ರೆ 97 ಎಷ್ಟು ಕಡಿಮೆ ಐತಿ? 97 ಅನ್ನೋದು 100ಕ್ಕೆ ಕಡಿಮೆ ಐತಿ. ಎಷ್ಟು ಕಡಿಮೆ ಐತಿ? 3 ಕಡಿಮೆ ಐತಿ. ಹಾಗಾದ್ರೆ 100 - 3 ಬರ್ಕೊಂಡ್ರು ಒಂದೇ, 97 ಬರ್ಕೊಂಡು ಒಂದೇ × 25. ಹಾಗಾದ್ರೆ ನಾವೇನ್ ಮಾಡಬೇಕಪ್ಪ ಅಂತಂದಾಗ ಈ 25 × 100 ಮಾಡ್ಬೇಕು. ನೆಕ್ಸ್ಟ್ 25 × 3 ಮಾಡ್ಬೇಕು. 25 × 100 ಮಾಡಿದಾಗ ಎಷ್ಟು ಬೆಲೆ ಬರ್ತದೆ ನೋಡ್ರಿ? 97 × 25 = 100 × 25 ಅಂದ್ರೂ ಒಂದೇ. ಹಾಗಾದ್ರೆ 25 ಒಂದೇ 25 ಅಂತ ಕೇಳ್ತೇವೆ. 25 ಒಂದೇ 25, 2 0 ಮೈನಸ್ 25 3 75. ಹೌದಾ? 25 75 ಅಂತ ಕೇಳ್ತೇವೆ. 2500 ಒಳಗಡೆ ಈ 75 ಕಳೆದ್ಬಿಟ್ರೆ ಸಾಕು, ನಮ್ಗೆ ಈಜಿಯಾಗಿ ಬೆಲೆಗಳು ಏನಾಗ್ತಪ್ಪ ಅಂತಂದಾಗ ಸಿಗ್ತಾವೆ. ಏನಪ್ಪಾ ಅಂದ್ರೆ 8 8 ಇದೆ. ಹಾಗಾದ್ರೆ 95ನ್ನ ಹೆಂಗ್ ಹುಡ್ಕೋತೀನಪ್ಪ ಅಂತಂದಾಗ 100 - 5 ಅಂತ ಹುಡ್ಕೋತೀವಿ. ಅಂದ್ರೆ 100 ಕೈಲಿ ಕಡಿಮೆ ಅದು. ಹಾಗಾದ್ರೆ ಇದನ್ನ ಬ್ರಾಕೆಟ್ ಹಾಕಿ × 8 ಹಾಕ್ಬೇಕು. ಈ 8 ಈ 100ಕ್ಕೂ ಸಂಬಂಧಪಡ್ತದೆ, ಈ -5ಕ್ಕೂ ಸಂಬಂಧಪಡ್ತದೆ. ಹಾಗಾದ್ರೆ 100 × 8 ಮಾಡ್ಬೇಕು. ಓಕೆ, ಇನ್ನ ನೆಕ್ಸ್ಟ್ ಏನ್ ಮಾಡಬೇಕಪ್ಪ ಅಂತಂದಾಗ ಮೈನಸ್ ನೆಕ್ಸ್ಟ್ 5 × 8. ಓಕೆ, ನೆಕ್ಸ್ಟ್ 100 × 8 ಅಂತ ಅಂದಾಗ 800 ಆಗ್ತದೆ. -8 ಇಲ್ಲಿ ಎಷ್ಟು ಆಗ್ತದೆ ಅಂದ್ರೆ 40 ಆಗ್ತದೆ. 800 ಒಳಗಡೆ 40 ಕಳೆದ್ರೆ ಎಷ್ಟಪ್ಪ ಅಂತಂದಾಗ 760 ಬರ್ತದೆ. ನೋಡ್ರಿ ಎಷ್ಟು ಸುಲಭವಾಗಿ ಇದನ್ನ ಆನ್ಸರ್ನ ಮಾಡ್ಕೋಬಹುದು. ನೆಕ್ಸ್ಟ್ 104 × 15 ಐತಿ. ಅಂದ್ರೆ 100ಕ್ಕೆ 4 ಹೆಚ್ಚಿಗೆ ಐತಿ. ಅಂದ್ರೆ 104 ಅಂತ ಬರ್ಕೋಬೇಕಿದೆ. 100 + 4 ಅಂತ ಬರ್ಕೊಂಡ್ಬಿಟ್ರಿ. ಎಷ್ಟು? 100 + 4 ಅಂತ ಬರ್ಕೊಂಡ್ಬಿಟ್ಟಾಗ ನಮಗ ಈಜಿ ಆಗ್ತದೆ. ಇಲ್ಲೇ ಡೈರೆಕ್ಟ್ 104 × 15ಕ್ಕಿಂತ ಒಂದು ಸ್ಟೆಪ್ ಕಡಿಮೆ ಮಾಡ್ಬೇಕು. 100 + 4 ಈ 15 × 15 ಏನಾಗ್ತದಪ್ಪ ಅಂತಂದ್ರೆ 2ಕ್ಕೂ ಸಂಬಂಧಪಡ್ತದೆ. ಹೌದಾ? ಈ 15 × 100 ಮಾಡ್ಬೇಕೀಗ. 15 ಇಂಟು ಎಷ್ಟಪ್ಪ ಅಂತಂದಾಗ 100 ಪ್ಲಸ್ ಇರೋದನ್ನ ಪ್ಲಸ್ 15 × 4 1500 ಬರ್ತಿದ್ದವ್. 15 × 100 ಅಂದ್ರೆ 115 ಎಷ್ಟಪ್ಪ ಅಂತಂದ್ರೆ 1500 ಆಗ್ತದೆ. ಪ್ಲಸ್ 15 4 60 ಆಗ್ತದೆ. ಹೌದಾ? 1500 ಒಂದು 60 ಎಷ್ಟಾಗ್ತದಪ್ಪ ಅಂದಾಗ 1560 ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ 49 × 50 ಅಂದಾಗ 49 ಎಷ್ಟು ಕಡಿಮೆ ಐತಿ? 50 ಕಡಿಮೆ ಐತಿ. 50ಕ್ಕೆ ಎಷ್ಟು ಕಡಿಮೆ ಐತಿ? 1 ಕಡಿಮೆ ಐತಿ. ಹಾಗಾದ್ರೆ 50 - 1 ಇಂಟು ಎಷ್ಟು ಮಾಡಬೇಕಪ್ಪ ಅಂತಂದಾಗ 50 ಐತಲ್ಲ 50. ನೆಕ್ಸ್ಟ್ 50 × 50 ಮೈನಸ್ 1 × 50. ಹೌದಾ? ಈ 50 × 50ಕ್ಕೂ ಸಂಬಂಧ ಬರ್ತದೆ. ಈ 50 - 1ಕ್ಕೂ ಸಂಬಂಧ ಬರ್ತದೆ. 5 25, 2 0 ಇದಾವೆ 2 0 ಮೈನಸ್ 51 50. ಹೌದಾ? 2500 ಒಳಗಡೆ ಈ 50 ತೆಗೆದಾಗ 2450 ಉಳಿತದೆ. ರೈಟ್ ಆನ್ಸರ್ 2450. ಹಾಗಾದ್ರೆ ಇದು ಈ ವಿಧಾನ ಅತ್ಯಂತ ವೇಗವಾದ ವಿಧಾನ ಅಂತೇಳಿ ನಮ್ಮ ಕ್ವಶನ್ಸ್ ನ ಕೇಳ್ತಾರೆ ಅವರು ನೆಕ್ಸ್ಟ್ ಪೇಜಸ್ ನಲ್ಲಿ. ಇದು ಸಾಮಾನ್ಯವಾಗಿ ಬಳಸಬಹುದಾದ ವಿಧಾನಕ್ಕಿಂತ ವೇಗವಾಗಿದೆ ಅಂತ ಕ್ವಶನ್ಸ್ ನ ಕೊಟ್ಟಾರ. ಹೌದು, ಇದು ಏನಾಗಿದೆಪ್ಪ ಅಂತಂದಾಗ ವೇಗವಾದ ವಿಧಾನ ಅಂತೇಳಿ ನಾವು ಬರೀರಿ. ಮೇಲಿನಂತೆ ಇತರೆ ಯಾವ ಗುಣಲಬ್ಧಗಳನ್ನು ವೇಗವಾಗಿ ಕಂಡುಹಿಡಿಯಬಹುದು? ನೀವು ಬೇರೆ ಯಾವುದೇ ಒಂದು ಎಕ್ಸಾಂಪಲ್ಸ್ ಗಳನ್ನು ಕೊಟ್ಟು ಕಂಡುಹಿಡ್ಕೋತೀವ್ರಿ. ಅದೇ ತರ
ನೆಕ್ಸ್ಟ್ ಕಂಡುಹಿಡಿಯಿರಿ ಪ್ರಶ್ನೆಗಳಿದಾವೆ ನೋಡ್ರಿ. ಎರಡೂ ಬದಿಗಳಲ್ಲಿ ಉಕ್ತಿಗಳು ಸಮವಾಗುವಂತೆ ಖಾಲಿ ಜಾಗಗಳನ್ನು ಸಂಖ್ಯೆಗಳಿಂದ ಮತ್ತು ಬಾಕ್ಸ್ಗಳನ್ನು ಚಿಹ್ನೆಗಳಿಂದ ತುಂಬಿರಿ ಅಂತ ಪ್ರಶ್ನೆ ಕೊಟ್ಟಾರೆ. ಇಲ್ಲಿ ಏನಪ್ಪಾ ಅಂತ ಅವ್ರು ಆಲ್ರೆಡಿ ಇವರೇ ಎ ಮತ್ತು ಬಿ ಅವರೇ ಸಂಖ್ಯೆಗಳನ್ನ ಅದು ಎಲ್ಲ ಕೂಡಿ ಫಿಲ್ ಮಾಡಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವೇನು ಚೇಂಜಸ್ ಮಾಡುವಂಗಿಲ್ಲ. ಇನ್ನು ಸಿ ಒಳಗಡೆ ನೋಡ್ರಿ 3 × 5 + 8 ಇದೆ, 3 × 5 ಐತೆ. ಹಾಗಾದ್ರೆ ಇಲ್ಲಿ ಬಾಕ್ಸ್ ನಲ್ಲಿ ಬರಬೇಕಾದಂತ ಸಂಖ್ಯೆ ಏನು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಹಾಗಾದ್ರೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದಾಗ 3 × 5 ಇದಲ್ಲ, ಇದನ್ನ ಪ್ಲಸ್ ಅಂದ್ರೆ ಪ್ಲಸ್ ಇದೆ, ಪ್ಲಸ್ 3 × 8. ಹಾಗಾದ್ರೆ ಇಲ್ಲಿ ಇದನ್ನ ನಾವು ಪ್ಲಸ್ ಮತ್ತು ಇಂಟು 8 ಫಿಲ್ ಮಾಡಬೇಕು. ಈಗ 9 + 2 ಇದೆ, ಇಂಟು 4 ಐತಿ, ಹೊಳ್ಳಿ = 9 × 4 ಐತಿ. ಇಲ್ಲಿ ಪ್ಲಸ್ ಇರುವುದರಿಂದ ಇದನ್ನು ನಾವು ಪ್ಲಸ್ ಹಾಕಬೇಕು. ಪ್ಲಸ್ ನೆಕ್ಸ್ಟ್ ಇಲ್ಲಿ 2 × 4. ಓಕೆ, ಇನ್ನ ಈ ಏನಿದೆ ನೋಡ್ರಿ 3 ಇದೆ, ಇಂಟು ಇಲ್ಲಿ ನೀವು ಸಂಖ್ಯೆ ನಾವು ಯಾವ್ದು ಬೇಕಾದ ಸಂಖ್ಯೆನ ಹಾಕೋಬಹುದು. ಇಲ್ಲಿ ಯಾವುದೇ ಒಂದು ನಂಬರ್ಗಳನ್ನು ಕೊಟ್ಟಿಲ್ಲ, ಹಾಗಾಗಿ ನಂಬರ್ನ ನಾವು ಯಾವ್ದಾದ್ರು ಹಾಕೋಬಹುದು. 7 ಹಾಕ್ರಿ, 8 ಹಾಕ್ರಿ. ನಾನು ಇಲ್ಲಿ 7 ಹಾಕ್ತೇನೆ. 7 + 4 ಆಯ್ತು. ಇಲ್ಲಿ 3 ಐತಿ, 3 × 7. ಹಾಗಾದ್ರೆ 3 ನಮಗೆ ಏನ್ ಹಾಕ್ಬೇಕೀಗ ಇಂಟು 7, 3 × 7 ಪ್ಲಸ್ 3 × 4. ಓಕೆ, ಇನ್ನು ಎಫ್ ನೋಡ್ರಿ, ಎಫ್ ಏನಿದೆ ಅಂತ ಹೋಗೋದು ಬಂದಾಗ ಇಲ್ಲಿ 13 ಐತಿ. ಹಾಗಾದ್ರೆ ಇಲ್ಲಿ 13 ಇಲ್ಲ, ಹಾಗಾದ್ರೆ ಇಲ್ಲಿ 13 ಹಾಕ್ಬೇಕು. 13 + 6 ಆಯ್ತು, ಇಂಟು 4 ಐತಿ. ಹಾಗಾದ್ರೆ 13 × 4ಕ್ಕೆ ಒಂದ್ಸತ ಗುಣಿಸಿದ್ದಾನೆ. ನೆಕ್ಸ್ಟ್ 13 × 4 ಒಂದ್ಸತ ಗುಣಿಸಿದ್ದಾನೆ. ಇನ್ನು 4 × 6ನ ಒಂದ್ಸತ ಗುಣಿಸ್ಬೇಕು. ಹಾಗಾದ್ರೆ 6 × 4 ಅಥವಾ 4 × 6ನ ಗುರುತಿಸ್ರಿ ಇಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಜಿ ನೋಡ್ರಿ, ಇಲ್ಲಿ 3 ಇದೆ. ಹಾಗಾದ್ರೆ ಇಲ್ಲಿ 5 3 × 5 ಐತಿ. ನೆಕ್ಸ್ಟ್ 3 × 2 ಐತಿ. 3 × 5 3 × 2 ಅದಂದ್ರೆ ಹಾಗಾದ್ರೆ ಇಲ್ಲಿ 5 + 2 ಅಂತ ಹಾಕ್ಬೇಕು. ಅಂದ್ರೆ ಒಂದ್ಸತ 3 × 5ಕ್ಕೆ ಒಂದ್ಸತ ಗುಣಿಸಿದ್ದಾರೆ. ನೆಕ್ಸ್ಟ್ 3 × 2ಕ್ಕೆ ಒಂದ್ಸತ ಗುಣಿಸ್ತಾರೆ. ನೆಕ್ಸ್ಟ್ ಎಚ್ ನೋಡ್ರಿ, ಇಲ್ಲಿ 2 × 4. ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ 3 × 4 ಅಂದ್ರೆ 4 ಕಾಮನ್ ಇದೆ, ಅಂದ್ರೆ 4ರಲ್ಲೇ ಇಲ್ಲಿ ಗುಣಿಸ್ತಾ ಇದ್ದೇವೆ. 4ರಲ್ಲೇ ಗುಣಿಸ್ತಾ ಇದ್ದೇವೆ. ಒಂದಕ್ಕೆ ಎಷ್ಟಕ್ಕ, 1 2ಕ್ಕೆ ಗುಣಿಸ್ತಾ ಇದ್ದಾವೆ, 1 3ಕ್ಕೂ ಗುಣಿಸ್ತಾ ಇದ್ದಾವೆ. ಹಾಗಾದ್ರೆ ಇಲ್ಲಿ 2 × 4 ನೆಕ್ಸ್ಟ್ 3 × 4. ಓಕೆ, ಹಾಗಾದ್ರೆ ಇಲ್ಲಿ 2 + 3 ಬರಬೇಕು. ಐ ನೋಡ್ರಿ, ಇಲ್ಲಿ ಆಲ್ರೆಡಿ ಗುಣಿಸಿಟ್ಟಿದ್ದಾರೆ. ಹಾಗಾದ್ರೆ 5 × 9 - 2, 5 × 9 ಮೈನಸ್ ಇಲ್ಲಿ ಇಂಟು ಏನು ಬರ್ಬೇಕು ನಮಗೀಗ 2 ಬರ್ಬೇಕು. ಇಲ್ಲಿ 2 ಮಿಸ್ ಆಗಿದೆ. ಜೆ ನೋಡ್ರಿ, -5 5 - 2 ಇಂಟು ಏನಾಗಿದೆಪ್ಪ ಅಂದ್ರೆ 7 ಇದೆ. ಹೌದಾ? ಹಾಗಾದ್ರೆ ನಮ್ಗೆ ಇಲ್ಲಿ ಬ್ರಾಕೆಟ್ ಹಾಕ್ಬೇಕಾಗಿದೆ. ಇಲ್ಲಿ ಏನು ಮಿಸ್ ಆಗಿದೆಪ್ಪ ಅಂದ್ರೆ ಬ್ರಾಕೆಟ್ ಮಿಸ್ ಆಗಿದೆ. ಬ್ರಾಕೆಟ್ ಹಾಕಿದೇವಪ್ಪ ಅಂತಂದಾಗ ಕರೆಕ್ಟ್ ಆಗ್ತದೆ. 5 × 9 ಇಲ್ಲಿ ಒಂದ್ಸತ ಗುಣಿಸ್ತೀವಿ. ನೆಕ್ಸ್ಟ್ 5 × -2. ಓಕೆ, ಇನ್ನು ನೆಕ್ಸ್ಟ್ ಜೆದಾಗ ಕೂಡ ಅದೇ ತರ, ಇಲ್ಲಿ ಕೂಡ ಬ್ರಾಕೆಟ್ ಮಿಸ್ ಆಗಿದೆ. ಏನಪ್ಪಾ ಅಂತಂದ್ರೆ 5 - 2 ಅಂದ್ರೆ ಇಂಟು 5 × 7. ನೆಕ್ಸ್ಟ್ 2 ಇಂಟು ಎಷ್ಟಪ್ಪ ಅಂತಂದಾಗ ಇದು 7, ಇಲ್ಲಿ ಮಿಸ್ ಆಗಿದೆ 7. ಓಕೆ, ನೆಕ್ಸ್ಟ್ ಕೆ ನೋಡ್ರಿ, ಕೆ ಏನಾಗಿದೆ ನೋಡ್ರಿ, ಕೆ 5 ಇದೆ, ಇಂಟು 8 - 3 ಇದೆ. ನೆಕ್ಸ್ಟ್ 5 × 8 -5 ಇಂಟು ಎಷ್ಟಾಗಪ್ಪ ಅಂತಂದಾಗ 3. ಓಕೆ, ಇನ್ನು ನೆಕ್ಸ್ಟ್ ಜೆ ಕೆ ಆದ್ಮೇಲೆ ಎಲ್ ನೋಡ್ರಿ, 8 - 3 ಇದೆ, ಇಂಟು 7 ಇದೆ, 8 × 7. ಇಲ್ಲಿ ಏನಿದೆ ಮೈನಸ್ ಇರೋದ್ರಿಂದ ಇಲ್ಲಿ ಕೂಡ ನಾವು ಮೈನಸ್ ಸೈನ್ ಅನ್ನು ಬಿಟ್ಟಿದ್ದಾರೆ. ಅಲ್ಲಿ ಮೈನಸ್ ಹಾಕ್ರಿ, 3 × 7 ಅದು ಮ್ಯಾಚ್ ಆಗಿದೆ. ಇನ್ನು ನೆಕ್ಸ್ಟ್ ನೋಡ್ರಿ ಎಮ್ ಏನಿದೆಯಪ್ಪ ಅಂತ ನೋಡ್ಕೊತ ಬಂದಾಗ 5 × 12 ಇದೆ. ಇಲ್ಲಿ -2 ಹಾಕ್ತೀನಿ. 2 ಹಾಕಿದಾಗ ನೆಕ್ಸ್ಟ್ ಇಲ್ಲಿ 5 × 12 ಆಗ್ತದೆ. 5 × 12 ನೆಕ್ಸ್ಟ್ -5 × 12 ಅಂದ್ರೆ ನೆಕ್ಸ್ಟ್ 5 × 2 ಒಂದ್ಸತ 12ಕ್ಕೆ ಮಲ್ಟಿಪ್ಲಿಕೇಶನ್ಸ್, 1ಕ್ಕೆ 2ಕ್ಕೆ ಮಲ್ಟಿಪ್ಲಿಕೇಶನ್ಸ್ ಮಾಡೋದು. ಎನ್ ನೋಡ್ರಿ, 15 ಮೈನಸ್ ನಾನು ಇಲ್ಲಿ 6 ಇರೋದ್ರಿಂದ 6 ಹಾಕ್ತೀನಿ, ಇಂಟು 7 ಇದೆ. ಹಾಗಾದ್ರೆ ಇಲ್ಲಿ 6 × 7 ಒಂದ್ಸತ ಗುಣಿಸಿದ್ದಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ ಈಗ 15. 15 × 7. ಓಕೆ, ಮೈನಸ್ ಇರೋದ್ರಿಂದ ಮೈನಸ್. ನೆಕ್ಸ್ಟ್ 5 × 9 ಕೊಟ್ಟಿದಾರಪ್ಪ ಅಂತಂದಾಗ ಇಲ್ಲಿ 4 ಕೂಡ ಕೊಟ್ಟಿದಾರಪ್ಪ ಅಂತಂದಾಗ 9 - 4 ಒಂದ್ಸತ 9 ಮಲ್ಟಿಪ್ಲಿಕೇಶನ್ಸ್, ಒಂದ್ಸತ 4 ಮಲ್ಟಿಪ್ಲಿಕೇಶನ್ಸ್ ಇಂಟು 5 ಲೆಕ್ಕ. ಓಕೆ, ಇನ್ನು ಪೀಕ್ 17 ಮೈನಸ್ ಇಲ್ಲಿ 9
17 ಮೈನಸ್ 9 ಇಲ್ಲಿ ಇಂಟು 7 7 ಅಂತ ಒಂದ್ಸತ 17 ಮಲ್ಟಿಪ್ಲಿಕೇಶನ್ಸ್ ಒಂದ್ಸತ 9 ಮಲ್ಟಿಪ್ಲಿಕೇಶನ್ಸ್ ಇದು ಮುಂದೆ ಅದು ಮ್ಯಾಚ್ ಆಗ್ತದೆ. ಇದು ಕ್ವಶನ್ ನಂಬರ್ ಈ ತರ ಕೇಳಿದಾನೆ ಕಂಡುಹಿಡಿಯಿರಿ ಒಳಗಡೆ. ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಕ್ವಶನ್ ನಂಬರ್ 2 ಏನಿದೆ ನೋಡ್ರಿ, ಎಡಬದಿ LHS ಮತ್ತು ಬಲಬದಿ RHS ಗಳಲ್ಲಿರುವ ಮುಂದಿನ ಉಕ್ತಿಗಳನ್ನು ವಿಶ್ಲೇಷಿಸಿ ಅಂತರ ಬಾಕ್ಸ್ಗಳನ್ನ ಇಲ್ಲಿ ಪ್ಲಸ್ ಗ್ರೇಟರ್ ದ್ಯಾನ್ ಸ್ಮಾಲರ್ ದ್ಯಾನ್ ಅಥವಾ ಸಮರಿಂದ ಭರ್ತಿ ಮಾಡಿ ಇದಕ್ಕಾಗಿ ನೇರವಾಗಿ ಉಕ್ತಿಗಳನ್ನ ಬೆಲೆಗಳನ್ನು ಕಂಡುಹಿಡಿಯುವ ಬದಲು ಪದಗಳು ಮತ್ತು ಆವರಣಗಳ ತಾರ್ಕಿಕತೆ ಮತ್ತು ತಿಳುವಳಿಕೆಯನ್ನು ಉಪಯೋಗಿಸಿರಿ ಅಂತ ಕೊಟ್ಟಿದ್ದಾರೆ. 8 ಮೈನಸ್ 3 ಅಂದ್ರೆ 8ರ 3 ಕಳೆದ ಎಷ್ಟಾಗ್ತದೆ 5. 5 ಇಂಟು 29 ಗುಣಿಸಿದಾಗ ಒಂದು ಯಾವುದೋ ಒಂದು ನಂಬರ್ ಬರ್ತದೆ, ನಮಗೂ ಬೆಲೆ ಬೇಕಾಗಿಲ್ಲ. ಇಲ್ಲಿ 8ರ 3 ಕಳೆದಾಗ -5 ಇದೆ ಇಂಟು 29, ಇದರ ಪ್ಲಸ್ 5 ದೊಡ್ಡದು, ಹೀಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ದೊಡ್ಡದಾಗ್ತದೆ. ಈ ಕಡೆ ಸೈನ್ ನಾವು ಹಾಕ್ಬೇಕು. ಇನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ 15 ಪ್ಲಸ್ 9 ಇಂಟು 18 ಇದೆ. ಇಲ್ಲಿ ಇವ್ರು 3 ಕಡೆ ಒಂದ ಕಡೆ ಗುಣಿಸೋದಕ್ಕಿಂತ ಇಲ್ಲಿ 15 ಇಂಟು 18 ಇಂಟು 15 ಒಂದ್ಸತ ಗುಣಿಸ್ಬೇಕಾಗ್ತದೆ, 9 ಇಂಟು 18 ಒಂದ್ಸತ ಗುಣಿಸ್ಬೇಕಾಗ್ತದೆ. ಹೀಗಾಗಿ ಇದು ಏನಾಗ್ತದಪ್ಪ ಅಂತಂದಾಗ ದೊಡ್ಡದು. ಓಕೆ, ಇನ್ನು ನೆಕ್ಸ್ಟ್ ಇದ್ರ ಒಳಗಡೆ ಯಾವ್ದಾಗ್ತದೆ ನೋಡ್ರಿ 23 17 ಮೈನಸ್ 9 ಇದೆ. ಇಲ್ಲಿ ನೋಡ್ರಿ 23 17 ಇದು ಪ್ಲಸ್ ಇರುವುದರಿಂದ ಇದು ಏನಾಗ್ತದಪ್ಪ ಅಂತಂದಾಗ ದೊಡ್ಡ ಸಂಖ್ಯೆ ಆಗ್ತದೆ. ಇನ್ನು ನೆಕ್ಸ್ಟ್ 34 ಮೈನಸ್ 28 ಇಂಟು 42 ಐತಿ ನೋಡ್ರಿ. 34 34ಕ್ಕೆ ಸಂಬಂಧಪಡ್ತೈತಿ, ಇದು 28ಕ್ಕೂ ಸಂಬಂಧಪಡ್ತದೆ. ಇಲ್ಲಿ ಮೈನಸ್ ಇರೋದ್ರಿಂದ ಹಾಗಾಗಿ ಇದು ಏನಾಗ್ತದೆ ಎರಡು ಸೇಮ್ ಇರುವುದರಿಂದ ಇಲ್ಲಿ ಸಂಖ್ಯೆಗಳು ಏನಾಗಿದಾವಪ್ಪ ಅಂತ ಹೊರಗಡೆ ಆವರಣ ಹೊರಗೆ ತೆಗೆದಿದ್ದಾನೆ, ಇಲ್ಲಿ ಆವರಣದ ಹಾಕಿದ್ದಾನೆ. ಹಾಗಾದ್ರೆ ಇವೆರಡು ಏನಾದವಪ್ಪ ಅಂದಾಗ ಈಕ್ವಲ್ ಇದಾವೆ. ಇದು ಪ್ರಶ್ನೆ ಸಂಖ್ಯೆ 2. ಸಂಖ್ಯೆ 14 ಪಡೆಯುವ ಒಂದು ವಿಧಾನ ಇಲ್ಲಿದೆ. 14 ಯಾವ ತರ ಪಡೆದಿದ್ದಾರೆ ನೋಡ್ರಿ, 2 ಇಂಟು 1 ಪ್ಲಸ್ 6 6 ಪ್ಲಸ್ 1 7 7 7 ಎಷ್ಟಾಗ್ತದೆ 14 ಬರ್ತದೆ. ಈ ತರ 14 ಪಡೆಯಲು ಬೇರೆ ವಿಧಾನಗಳಿವೆ, ಅವುಗಳನ್ನು ಮುಂದಿನವುಗಳಲ್ಲಿ ಭರ್ತಿ ಮಾಡ್ರಿ ಅಂತ ಕ್ವಶನ್ಸ್ ಕೊಟ್ಟಾರೆ. ನಾವು ಇದನ್ನ ಮಾಡ್ಕೋಬಹುದು. 2 ಅಂತ ಫಿಕ್ಸ್ ಇರ್ತದೆ, ಇಂಟು ಮಲ್ಟಿಪ್ಲಿಕೇಶನ್ಸ್ ಮಾಡಿ ಹೇಳ್ತಾರೆ ಆಗ್ಲಿ ಅಂತ ಹೇಳ್ತಾರೆ. ನಾನು ಏನ್ ಮಾಡ್ತೀನಪ್ಪ ಅಂತ ಒಂದು 2 ಒಂದು 5 ಕೂಡಿಸ್ತೀನಿ. 5 2 ಕೂಡಿಸಿದಾಗ ಎಷ್ಟು ಬರ್ತದೆ 10 ಸಾರಿ 5 2 ಕೂಡಿಸಿದಾಗ ಎಷ್ಟು 5 2 ಕೂಡಿಸಿದಾಗ 7 ಬರ್ತದೆ. 7 2 ಎಷ್ಟಾಗ್ತದೆ 14 ಇದು ಮ್ಯಾಚ್ ಆಗ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನ್ ಮಾಡ್ತೀನಿ 2 ಅಂತ ಫಿಕ್ಸ್ ಇರ್ತದೆ ಆಗ್ತದೆ. 0 ಪ್ಲಸ್ 7 ಅಂದ್ರೆ 7 ಆಗ್ತದೆ. 7 2 14 ಆಗ್ತದೆ. ಇನ್ನು ನೆಕ್ಸ್ಟ್ ಏನ್ ಮಾಡ್ತೀನಪ್ಪ ಅಂತಂದಾಗ 3 ಪ್ಲಸ್ 4 ಆಗ್ತದೆ. 3 4 ಎಷ್ಟು ಆಗ್ತದೆ 7 7 2 ಎಷ್ಟಾಗ್ತದೆ 14 ಆಗ್ತದೆ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ 2 ನೆಕ್ಸ್ಟ್ 4 ಪ್ಲಸ್ 3 4 3 7 ಆಗ್ತದೆ. 7 2 14 ಆಗ್ತದೆ. ಈ ತರ ಬೇರೆ ಬೇರೆ ಪದಗಳನ್ನು ನೀವೇನ್ ಮಾಡ್ಕೋಬಹುದು ಅಂತಂದಾಗ ಬರ್ಕೋಬಹುದು ಈ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ ಏನಿದೆಪ್ಪ ಅಂತ ನೋಡ್ಕೊತ ಬಂದಾಗ 4 ಮುಂದಿನ ಪ್ರತಿ ಚಿತ್ರದಲ್ಲಿ ನೀಡಿರುವ ಸಂಖ್ಯೆಗಳ ಮೊತ್ತವನ್ನು ಕನಿಷ್ಠ 2 ಬೇರೆ ಬೇರೆ ವಿಧಾನಗಳಲ್ಲಿ ಕಂಡುಹಿಡಿಯಿರಿ. ಉಕ್ತಿಗಳ ಮೂಲಕ ನೀವು ಅದನ್ನು ಹೇಗೆ ಪರಿಹರಿಸಿದರೆ ಎಂಬುದನ್ನು ವಿವರಿಸಿರಿ. ಇಲ್ಲಿ 4 ಎಷ್ಟದಾವೆ ನೋಡ್ರಿ 1 2 3 4 5 ಇದಾವೆ. ಹಾಗಾದ್ರೆ 4 ಎಷ್ಟದಪ್ಪ ಅಂತಂದಾಗ 5 ಇದಾವೆ. 4 ಇಂಟು 5 ಬರ್ಕೊಂಡೆ ಪ್ಲಸ್ 8 ಎಷ್ಟದ ನೋಡ್ರಿ 8 1 2 3 4 8 ಎಷ್ಟದಪ್ಪ ಅಂತಂದಾಗ 4 ಅದಾವೆ. ಇದನ್ನ ಏನ್ ಮಾಡ್ಕೊಂಡ್ವಿ ಉಕ್ತಿ ಬರ್ಕೊಂಡಿವಿ. ಇದ್ರ ಬೆಲೆ ಅಂತ ನೋಡಿದಾಗ 4 5 20 ಆಗ್ತದೆ ಪ್ಲಸ್ 8 4 32 2 ಕೂಡಿಸಿದಾಗ ಎಷ್ಟಾಗ್ತದೆ 52. ಇದು ಒಂದು ವಿಧಾನ. ಇನ್ನೊಂದು ವಿಧಾನದಾಗ ಇದನ್ನೇ ಬರೀರಿ ಅಂತ ಹೇಳ್ತಾರೆ. ಇನ್ನೊಂದು ವಿಧಾನದಾಗ ಇದರಾಗ 2 ಕಡೆ ಕಾಮನ್ ಯಾವ್ದೈತಿ 4 ಐತಿ. 4 ಹೊರಗಡೆ ತೆಗಿತೀನಿ. 1 5 ಪ್ಲಸ್ 8. ಹಾಗಾದ್ರೆ 4 5 8 ಈ ಬ್ರಾಕೆಟ್ ನ ಬಿಡಿಸ್ಬೇಕು. 8 5 ಎಷ್ಟಾಗ್ತದೆ 13 13 4 ಎಷ್ಟಪ್ಪ ಅಂದ್ರೆ 52. 2 ಕಡೆ ಆನ್ಸರ್ ಏನಾಗ್ತಪ್ಪ ಅಂತಂದಾಗ ಸೇಮೇ. ಓಕೆ, ಇದು 1ನೇ ಚಿತ್ರಕ್ಕೆ ನೀವು 2 ಕೂಡ ಬರ್ಕೊಡ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ 2ನೇ ಚಿತ್ರ ಏನ್ ಹೇಳ್ತದೆ ನೋಡ್ರಿ. 2ನೇ ಚಿತ್ರ ಏನಿದೆ 5 ಎಷ್ಟದ ನೋಡ್ರಿ. ಇಲ್ಲಿ 1 2 3 4 5 6 7 8 ಅದ. 5 ಎಷ್ಟದವಪ್ಪ 2ನೇ ಚಿತ್ರ ನೋಡ್ರಿ. 5 ಎಷ್ಟದವು 8 ಅದ ಪ್ಲಸ್ 6 ಎಷ್ಟದ ನೋಡ್ರಿ 1 2 3 4 5 6 7 8 ಇವು ಕೂಡ 6 8 ಅದ. 6 ಇಂಟು 8 8 ಆರ್ಲೆ 5 8 40 8 ಆರ್ಲೆ 48 2 ಸೇರಿಸಿದಾಗ ಎಷ್ಟಾಗ್ತದೆ 88 ಆಗ್ತದೆ. ಇದ್ರ ಒಳಗಡೆ ಯಾವ ಕಾಮನ್ ಅದಾವ ಈಗ 8 8 ಕಾಮನ್ ಅಂದ್ರೆ 2ನೇ ವಿಧಾನ. 2ನೇ ಚಿತ್ರದ ಒಳಗಡೆ 2ನೇದಕ್ಕ 8 ಕಾಮನ್ ಅದ. 8 ಕಾಮನ್ ತೆಗಿರಿ. 5 ಪ್ಲಸ್ 6 ಇದನ್ನ ಬ್ರಾಕೆಟ್ ನ ಹಾಕಿದ್ರಿ. 8 5 6 ಎಷ್ಟಾಗ್ತದೆ 11 11 8 88. ನೋಡಿ 1ನೇ ಚಿತ್ರಕ್ಕೆ ಇವೆರಡು ಬರ್ಕೋರಿ. 2ನೇ ಚಿತ್ರಕ್ಕೆ ಇವೆರಡು ಬರ್ಕೋರಿ. ಇಷ್ಟು ಬರ್ಕೋರಿ. ನಿಮ್ಗ ಈ ಪಾಠದ
ಇಲ್ಲಿ ತನ ಎಕ್ಸಸೈಸ್ಗಳನ್ನ ಏನು ಮಾಡಿದ್ನಪ್ಪ ಅಂದಾಗ ಕಂಪ್ಲೀಟ್ ಮಾಡ್ದಂಗೆ ಆಗ್ತದೆ. ಇನ್ನು ಮುಂದಿನ ಕಂಡುಹಿಡಿಯರಿಗಳನ್ನ ನಾ ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದಾಗ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತೀರಪ್ಪ ಅಂದಾಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡ್ರಿ. ನಿಮ್ಗೆಲ್ಲ ಕ್ವಶನ್ಸ್ಗಳನ್ನ ನೇರವಾಗಿ ಸಿಗ್ತವೆ. ಧನ್ಯವಾದ.